ಹಾಗೆ ಸರ್ ಈಗ ಮತ್ತೊಂದು ಕಡೆ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ ಕೊಡಗಾಗಿರ್ಬೋದು ಅಥವಾ ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಅಂದ್ರೆ ಅವು ಮಲೆನಾಡು ರೀಜನ್ಸ್. ಅಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಏನೂ ಆಗ್ತಿರಲಿಲ್ಲ. ನಾವು ಸಣ್ಣಕ್ಕಿರ್ತಾ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಬಟ್ ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಮಳೆ ಕಮ್ಮಿ ಆಗಿದೆ. ಬಟ್ ಸ್ವಲ್ಪ ಮಳೆ ಬಂದರೂ ಕೂಡ ಫ್ಲಡ್ ಎಲ್ಲ ಕಡೆ. ಸೊ ಇದಕ್ಕೇನು ಕಾರಣ ಅಂತ ಅನ್ಸುತ್ತೆ? ಫ್ಲಡ್ಡಿಂಗ್ ಅಂದರೆ ಇವಾಗ ಎಷ್ಟು ಮರ ಟ್ರೀ ಫೆಲ್ಲಿಂಗ್ ಆಗ್ತದೆ ಅಷ್ಟು ಸಾಯಿಲ್ದು ಇದು ನೀರು ಅಬ್ಸಾರ್ಬ್ ಮಾಡೋದು ಕೆಪಾಸಿಟಿ ಕಡಿಮೆ ಆಗಿಬಿಡ್ತದೆ. ಸೊ ಅಲ್ಲಿ ಫ್ಲಡ್ಡಿಂಗ್ ಹೆಚ್ಚಾಗ್ತದೆ. ಜೊತೆಗೆ ಈ ಬೆಟ್ಟ ಗುಡ್ಡನೆಲ್ಲ ಒತ್ತುವರಿ ಮಾಡ್ಕೊಂಡು ಹೋಮ್ ಸ್ಟೇಸ್ ಎಲ್ಲ ಮಾಡ್ತಿದ್ದಾರೆ, ಅದು ಕೂಡ ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಅದು ಸಹ ರೀಸನು. ಮತ್ತು ಟೂ ಮಚ್ ಆಫ್ ಕಾಂಕ್ರಿಟೈಸೇಷನ್, ಅಲ್ಲಲ್ಲಿ ಟೂ ಮಚ್ ಆಫ್ ರೋಡ್ ವೈಡ್ನಿಂಗ್, ಅದು ಇದು. ಈ ನ್ಯಾಚುರಲ್ ಫ್ಲೋ ಆಫ್ ವಾಟರ್ ಯಾವಾಗ ಡಿಸ್ಟರ್ಬ್ ಆಗ್ತದೆ ಟು ಡಿಫಾರೆಸ್ಟೇಷನ್ ಆರ್ ಅರ್ಬನೈಸೇಷನ್, ಆವಾಗ ಮೋರ್ ಆ್ಯಂಡ್ ಮೋರ್ ಆಫ್ ಫ್ಲಡ್ಡಿಂಗ್. ಇವಾಗ ಕೆಲವು ವರ್ಷ ಮುಂಚೆ ಥೈಲ್ಯಾಂಡಲ್ಲಿ ಒಂದು ಸಖತ್ತು ಫ್ಲಡ್ ಆಯಿತು, ವೆರಿ ಟೆರಿಬಲ್ ಫ್ಲಡ್. ಸೊ ದೇ ರಿಯಲೈಸ್ ಇಟ್ ಈಸ್ ಬಿಕಾಸ್ ಎಲ್ಲ ಅವ್ರದ್ದು ಪ್ಯಾಡಿ ಫೀಲ್ಡ್ಸ್ ಎಲ್ಲ ಅವರು ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ, ಫ್ಯಾಕ್ಟ್ರಿ, ಅದು ಇದು, ಅರ್ಬನೈಸೇಷನ್. ದೇ ರಿಯಲೈಸ್ ದೆನ್ now they are trying to do something, but it is difficult to retrieve. ಆದ್ಮೇಲೆ ಅದು ರಿಟ್ರೀವ್ ಬಿಗ್ ಪ್ರಾಬ್ಲಮ್. ಹಾಗೆ ಸರ್, ನೀವು ಇಷ್ಟೆಲ್ಲ ಹೋರಾಟದ ನಡುವೆಯೂ ಕೂಡ ಒಂದು ಬುಕ್ ಕೂಡ ಬರೆದಿದ್ದೀರಾ. ಆ ಬುಕ್ ಬಗ್ಗೆ ಹೇಳಿ ಸರ್. ಆ ಬುಕ್ ಬರೀಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅದೇ ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ನಾನು ಒಂದು ಬುಕ್ ಬರೆದಿದ್ದೀನಿ. ಕ್ಲೈಮೇಟ್ ಚೇಂಜ್ ಇನ್ ಇಂಡಿಯಾ, ಥ್ರೆಟ್ಸ್, ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಅಂತ. ಸೊ ಐ ರೋಟ್ ಇಟ್ ಸಮ್ ಇಯರ್ಸ್ ಅಗೋ. ಅದರಲ್ಲಿ ನಾನು ಅದೇ ಈ ಕ್ಲೈಮೇಟ್ ಚೇಂಜು ಹಿಮಾಲಯಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ, ನಮ್ಮ ಪಶ್ಚಿಮ ಘಟ್ಟಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ, ಮತ್ತು ಕೊಡಗಿನ ಉದಾಹರಣೆನ ತಗೊಂಡು ಹೌ ಇಟ್ ಎಫೆಕ್ಟ್ಸ್ ಅಸ್, ನಾವು ಏನು ಮಾಡಬೇಕು, ಹಿಮಾಲಯ ಅವ್ರ ಪಶ್ಚಿಮ ಘಟ್ಟ ಆಗ್ಬೋದು. ಸೊ ಅದರದ್ದೆಲ್ಲ ಒಂದು ಕೆಲವು ಸಜೆಷನ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಒಂದು ಚಾಪ್ಟರ್ ಒಂದು ಶ್ರೀ ಶಂಕರ್ ಶರ್ಮಾ ಅವರು ಬರೆದಿದ್ದಾರೆ, ಈಸ್ ರಿಟನ್ ಅಬೌಟ್ ಪವರ್, ಅದು ಅವ್ರದ್ದು ಚಾಪ್ಟರ್. ಮತ್ತು ಇನ್ನೊಬ್ಬರು ಈ ಬ್ರಿಕ್ ಇಂಡಸ್ಟ್ರಿ ಬಗ್ಗೆ ಬರೆದಿದ್ದಾರೆ, ಇದು ಎರಡು ಅವ್ರದ್ದು ಚಾಪ್ಟರ್. ಬೇರೆ ಇಟ್ ಇಸ್ ಮೋಸ್ಟ್ಲಿ ಮೈ ವರ್ಕ್. ಹೌದು ಸರ್. ಈಗ ಮತ್ತೊಂದು ಕಡೆ ಈ ಬಾರಾಪೋಲ್ ಡ್ಯಾಮ್, ಈ ಪ್ರಾಜೆಕ್ಟ್ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ. ಏನಿದು ಸರ್ ಪ್ರಾಜೆಕ್ಟ್? ಈ ಬಾರಾಪೋಳ ರಿವರ್, ಇಟ್ ಈಸ್ ದ ಓನ್ಲಿ ವೆಸ್ಟ್ವರ್ಡ್ ಫ್ಲೋಯಿಂಗ್ ರಿವರ್. ಕೊಡಗಿಂದ ಕೊಡಗೆ ಪಶ್ಚಿಮ ಘಟ್ಟ ಉಂಟಲ್ಲ, ಎಲ್ಲ ಈಸ್ಟಿಗೆ ಹೋಗೋದು ಟುವರ್ಡ್ಸ್ ಮೈಸೂರು, ಮಂಡ್ಯ. ದಿಸ್ ಓನ್ಲಿ ರಿವರ್ ವಿಚ್ ಗೋಸ್ ಟುವರ್ಡ್ಸ್ ಕೇರಳ. ಸೊ ಅದರಲ್ಲಿ ಏನಾಯಿತು, ಇಟ್ ವಾಸ್ ಕ್ವೈಟ್ ವೇ ಬ್ಯಾಕ್. ನಾನು ರಿಟೈರ್ ಆಗಿ ಬರುವಾಗ ಅಲ್ಲಿ ರವಿ ಚೆಂಗಪ್ಪ ಅವರಿದ್ದಾರೆ, ಕಾವೇರಿ ಸೇನೆ ಅಧ್ಯಕ್ಷರು. ಅವರು ಮಡಿಕೇರಿ ಸಮೀಪ ಇರೋದಲ್ಲಿ. ಸೊ ಅವರು ಶುರುವಲ್ಲಿ ಈ ಹೋರಾಟ ಶುರು ಮಾಡಿದ್ರು, ಈ ಬರಪೊಳೆ ಯೋಜನೆ ನಿಲ್ಲಿಸ್ಬೇಕು ಅಂತ. ಬರಪೊಳೆ ಯೋಜನೆ ಅಂದರೆ ಅಲ್ಲಿ ಒಂದು ದೊಡ್ಡ ಡ್ಯಾಮ್ ಹಾಕೋದು, ಅದು ಆ ನೀರು ಕೇರಳ ಇಂಡಸ್ಟ್ರೀಸ್ಗೆ ಡೈವರ್ಟ್ ಮಾಡಲಿಕ್ಕೆ, ಕೇರಳಗೆ ಆಚೆ. ಸೊ ನಮಗೆ ಯಾವಾಗ ನಾವು ಅದು ನೋಡಿ ಅಲ್ಲಿ ಆ ಜಾಗಕ್ಕೆ ಹೋಗಿ ನಾವು ಅಲ್ಲಿ ನೋಡುವಾಗ ನಮಗೆ ಗೊತ್ತಾಯಿತು ಇದು ದೊಡ್ಡ ಅಪಾಯ ಆಗ್ತದೆ. ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಅರಣ್ಯ ಮುಳುಗಡೆ ಆಗ್ತದೆ ಆಚೆ. ಈ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆ ಇಲಾಖೆ, ಮಾಕುಟ್ಟ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸ್ವಲ್ಪ ಸೌತ್ ಕೊಡಗು, ಮತ್ತು ಅದರದ್ದು ಸಮೀಪ ಇರೋ ಹೆಚ್ಚಾಗಿ ನಮ್ಮ ಪ್ರೈವೇಟ್ ಲ್ಯಾಂಡ್, ಕಾಫಿ ತೋಟ, ಗ್ರಾಮಗಳು ಸಹ ಮುಳುಗಡೆ ಆಗುವ ಚಾನ್ಸಸ್ ಇತ್ತು. ಸೊ ಆವಾಗ ನಾನು ಐ ವಾಸ್ ಪ್ರೆಸಿಡೆಂಟ್ ಆಫ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ. ಆವಾಗ ನಾವು ಮೀಟಿಂಗ್ ಮಾಡಿ ನಾವೆಲ್ಲ ಡಿಸೈಡ್ ಮಾಡೋದು ಇದನ್ನು ನಾವು ವಿರೋಧಿಸಬೇಕು. ಸೊ ವಿ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ನಮ್ಮ ಲಾಯರ್ KG ಉತ್ತಪ್ಪ ಅವರು ಭಾಳ ಚೆನ್ನಾಗಿ ಅವರು ವಿತಿನ್ 1 ಮಂತ್ ಅಷ್ಟು ಚೆನ್ನಾಗಿ ಕೇಸ್ ಪ್ರಿಪೇರ್ ಮಾಡಿದ್ರು. ಮತ್ತು ವಿ ವೆಂಟ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಎಂಪವರ್ಡ್ ಕಮಿಟಿನ ಕಳಿಸಿದ್ರು ಇಲ್ಲಿ. ಅವರೆಲ್ಲ ಸ್ಟಡಿ ಮಾಡಿದ್ರು ಆ್ಯಂಡ್ ದೇ ಸೆಡ್ ಯು ಕ್ಯಾನಾಟ್ ಮೇಕ್ ದಿಸ್. ಸೊ ದಟ್ ಬರಪೊಳೆ, now Kerala has gone and made a small dam somewhere further there for their some requirement, but ನಮಗೆ ಅಷ್ಟು ಇದು ಆಗಿಲ್ಲ. ಸರ್, ಅದಾದ್ಮೇಲೆ ಈಗ ಇಲ್ಲೀಗಲ್ ಆಗಿ ಮರಗಳನ್ನ ಕಡಿಯೋದು, ಹಾಗೆ ಇಲ್ಲೀಗಲ್ ಕ್ವಾರಿ ಈ ಬ್ರಹ್ಮಗಿರಿ ಹತ್ರ, ಇದ್ರ ವಿರುದ್ಧ ಕೂಡ ನೀವು ಧ್ವನಿ ಎತ್ತಿದ್ರಿ. ಇದ್ರ ಬಗ್ಗೆ ಹೇಳಿ ಸರ್, ಆ ಹೋರಾಟ ಹೆಂಗಿತ್ತು? ಬ್ರಹ್ಮಗಿರಿಯಲ್ಲಿ ನಾಂಗಲ ಅಂತ ಒಂದು ಗ್ರಾಮ ಇದೆ, ಬಿಟ್ಟಂಗ ತಿನ್ನು ಆಚೆ. ಸೊ ಅಲ್ಲಿ ಒಂದು ಕ್ವಾರಿ ಒಬ್ರು ಬಂದು, ಕೇರಳವರು ಬಂದು ಅದು ಶುರು ಮಾಡಿದ್ರು. ಅಲ್ಲಿದು ಜನರಿಗೆ ಭಯಂಕರ ಅದು ಡಿಸ್ಟರ್ಬ್ ಆಗ್ತಾಯಿತ್ತು, ಆ ಸೌಂಡು, ಟ್ರೆಮರ್ಸು, ಶೇಕ್ ಆಗೋದು. ಮತ್ತು ಅವ್ರು ಹೆದರ್ಬಿಟ್ರು, ನಮಗೆ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಈ ಡೈನಮೈಟಿಂಗ್ ಢಮ ಢಮ ಅಂತ ಹೇಳಿ ಅವ್ರದ್ದು ಮನೆ ಎಲ್ಲ ಶೇಕ್ ಆಗೋದು.
ಸೊ ನಾವು ಏನು ಮಾಡಿದ್ವಿ, ನಾವು ಅಲ್ಲಿ ಹೋಗಿ ಅವ್ರಿಗೆ ಸ್ವಲ್ಪ ಆಶ್ವಾಸನೆ ಕೊಟ್ಟಿದ್ದು, ಪ್ರೆಸ್ನ ಕರ್ಕೊಂಡು ಅಲ್ಲಿ ಹೋಗಿದ್ದು, ಮತ್ತು ಅವ್ರಿಗೆ ಹೇಳಿದ್ದು ನೀವು ವಾಯ್ಸ್ ರೇಸ್ ಮಾಡಬೇಕು ಅಲ್ಲೇ. ಅದೆಲ್ಲ ಆಗಿ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಹ ನಾವು ಹೇಳಿದ್ವಿ, ಇದು ಜಸ್ಟ್ ನೆಕ್ಸ್ಟ್ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಮೀಪ ಏನು ಕ್ವಾರಿಗಿರಿ ಮಾಡೋಂಗೇ ಇಲ್ಲ, ಯು ಕ್ಯಾನಾಟ್ ಮೇಕ್. ಐ ಸೆಡ್ ದಿಸ್ ಇಸ್ ಡಿಸ್ಟರ್ಬಿಂಗ್ ದ ವೈಲ್ಡ್ ಲೈಫ್, ಹೌ ಕ್ಯಾನ್ ಯು ಡು? ಸೊ ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ದೇ ಆರ್ ಆಲ್ವೇಸ್ ಸ್ಟಿಲ್ ವೆರಿ ಸಪೋರ್ಟಿವ್. ಸೊ ಅದರಲ್ಲಿ ಎಲ್ಲ ಆಗಿ ಮತ್ತು ಆಲ್ಸೋ ದೇರ್ ಆಸ್ ಒನ್ ಕೇಸ್ ಫೈಲ್ಡ್ ಫ್ರಮ್ ಅಗೇನ್ಸ್ಟ್ ದ ಕ್ವಾರಿ. ಎಲ್ಲ ಆಗಿ ಫೈನಲಿ ದ ಕ್ವಾರಿ ಅದು ದಟ್ ವಾಸ್ ಕ್ಯಾನ್ಸಲ್, ನಾಟ್ ಫಂಕ್ಷನ್.